ನರಸೀಪುರ ತಾಲೂಕಿನಲ್ಲಿ ಕೇಂದ್ರ ಸರ್ಕಾರದಿಂದ ಮಧ್ಯಂತರ ಬಜೆಟ್ ಮಂಡನೆ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿರುವ ಬಜೆಟ್ ನಿರಾಶಾದಾಯಕವಾಗಿದ್ದು, ಈ ಬಜೆಟ್ನಿಂದ ಕೃಷಿ ಕ್ಷೇತ್ರಕ್ಕೆ ಯಾವುದೇ ಪ್ರಯೋಜನವಿಲ್ಲ. ರೈತರು ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟಿದ್ದರು. ದೇಶಾದ್ಯಂತ ರೈತರ ಸಾಲ ಮನ್ನಾ ಮಾಡಬೇಕೆಂಬ ಒತ್ತಾಯ ಮಾಡಿದ್ದೆವು. ಇದೇ ತಿಂಗಳು 12ರಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ರೈತರು ಮುಂದಾಗಿದ್ದರು. ಈಗಿದ್ದರೂ ಕೃಷಿ ಕ್ಷೇತ್ರಕ್ಕೆ ಯಾವುದೇ ಯೋಜನೆ ಘೋಷಣೆ ಮಾಡಿಲ್ಲ. ಕೇವಲ ಉದ್ಯಮಿಗಳು, ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕೆ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದು ರೈತ ಮುಖಂಡ ಕೆರಗಸೂರು ಶಂಕರ್ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಏನು ನರೇಂದ್ರ ಮೋದಿ ಅವರು ಏನು ಬಜೆಟ್ ಮಂಡಿಸಿದ್ದಾರೆ, ಅದು ರೈತರಿಗೆ ನಿರಾದಾಯಕ ಬಜೆಟ್. ನಾವು ಹಲವು ತಿಂಗಳಿಂದ ಬೇಡಿಕೆ ಇಟ್ಟಿದ್ದೀವಿ. ಏನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಈ ದೇಶದಲ್ಲಿ ಅಂತ ಅಂದ್ಬಿಟ್ಟು ರಾಜ್ಯದಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ರು. ನಾವು ಮುಂದಿನ ತಿಂಗಳು 12ನೇ ತಾರೀಕು, ಇದೇ ತಿಂಗಳು 12ನೇ ತಾರೀಕು ದೆಹಲಿಯಲ್ಲೂ ಸಾಲ ಮನ್ನಾ ಮಾಡಿ ಅಂತ ಹೇಳಕ್ಕೆ ಒತ್ತಾಯ ಮಾಡಿ ಅವ್ರ ಗಮನದಲ್ಲಿದ್ರು. ಇವತ್ತು ರೈತರು ಸಾಲ ಮನ್ನಾ ಮಾಡಿಲ್ಲ. ಏನು ಇವತ್ತು ರೈತರಿಗೆ ಶೂನ್ಯವಾದ ಬಜೆಟ್ ಮಂಡಿಸ್ರಿ ಅಂತ ಹೇಳಿ ಈ ಮೂಲಕ ಹೇಳಿಕೆ ಬಯಸ್ತಾ ಇದ್ದೀನಿ. ನಂಜನಗೂಡಿಗೆ ಆಗಮಿಸಿದೆ ಸಂವಿಧಾನ ಜಾಗೃತಿ ಜಾಥಾ ರಥ. ಜಾಗೃತಿ ಜಾಥಾ ರಥವನ್ನು ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಸ್ವಾಗತವನ್ನ ಕೋರಿದ್ದಾರೆ ಶಾಸಕ ದರ್ಶನ್ ಧ್ರುವನಾರಾಯಣರವರು. ಜಾಗೃತಿ ಜಾಥಾಕ್ಕೆ ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ದೊರೆತಿದ್ದು, ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಜಾಥಾ ರಥವನ್ನು ಪ್ರದರ್ಶನ ಮಾಡಲಾಗಿದೆ. ಎಲ್ಲ ನಮ್ಮ ಶಾಲಾ ಕಾಲೇಜ್ಗಳನ್ನ ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಸುಮಾರು ಬೆಳಿಗ್ಗೆ 10 ಗಂಟೆಯಿಂದ ತಾವೆಲ್ಲರೂ ಕೂಡ ಕಾಯ್ದಿದ್ದೀರಾ. ಏನಿದೆ ಇದು ದೇವಸ್ಥನಹಳ್ಳಿ, ಕಲಳೆ ಹಾಗೆ ಸಿಂಧುವಳ್ಳಿಗೆ ದಿವಸ ಪ್ರಯಾಣ ಮಾಡಿ ಅಲ್ಲಿರುವಂತಹ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಅಲ್ಲಿ ಹಮ್ಮಿಕೊಳ್ಳಲಾಗ್ತಿದೆ. ನರಸೀಪುರ ತಾಲೂಕಿನಲ್ಲಿ ಮಾದಿಗಹಳ್ಳಿ ಬಿಎಂಸಿ ಡೇರಿಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಮಾದಿಗಹಳ್ಳಿ ಡೈರಿ ಕಚೇರಿಯಲ್ಲಿ ಚುನಾವಣೆಯನ್ನು ನಡೆಸಲಾಗಿದ್ದು, ಅಧ್ಯಕ್ಷರಾಗಿ ಸುಹಾಸ್, ಉಪಾಧ್ಯಕ್ಷರಾಗಿ ಅಮೃತ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಸುಹಾಸ್ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅಮೃತ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಿಡಿಒ ರಾಜಣ್ಣರವರು ಘೋಷಣೆ ಮಾಡಿದ್ದಾರೆ. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಹಾಸ್ ಮಾತನಾಡಿ, ಈ ಹಿಂದೆಯಿಂದ ಮಾದಿಗಹಳ್ಳಿ ಡೈರಿಯು ಹಾಲು ಉತ್ಪಾದಕರ ಸಹಕಾರ ಮತ್ತು ನಿರ್ದೇಶಕರುಗಳ ಒಮ್ಮತದಿಂದ ಉತ್ತಮವಾಗಿ ನಡೆದುಕೊಂಡು ಬಂದಿದೆ. ನಾನು ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಲು ನಿರ್ದೇಶಕರುಗಳಾದ ಮತ್ತು ಹಾಲು ಉತ್ಪಾದಕರಿಗೆ ಧನ್ಯವಾದವನ್ನು ತಿಳಿಸಿ, ಮುಂದೆ ಎಲ್ಲರ ಸಹಕಾರದಿಂದ ಡೈರಿಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆಯಲ್ಲಿ ಮಲ್ಲುಗೌಡರು ಬೆಳೆದ ಎಲ್ಲ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದೀವಿ. ಸುಮಾರು 11 ಜನ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದೀವಿ. ಇವತ್ತು ಅಧ್ಯಕ್ಷ ಚುನಾವಣೆ ನಡೆಯಿತು. ಅದರಲ್ಲಿ ಸುಹಾಸ್ ಅಂತ ನನ್ನ ಹೆಸರು, ನನ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಹಾಗೆ ಅಮೃತ ರಮೇಶ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲ ನಿರ್ದೇಶಕರುಗಳಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನರಸೀಪುರ ತಾಲೂಕಿನಲ್ಲಿ ನರಸೀಪುರ ಮತ್ತು ವರ್ಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಗೋಡೆ ಬರಹ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ, ನರಸೀಪುರ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷ ಲೋಕೇಶ್ ನಾಯಕ್, ವರ್ಣ ಕ್ಷೇತ್ರದ ಅಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಗಿದ್ದು, ನರಸೀಪುರ ಪಟ್ಟಣದ ವರ್ಣ ಕ್ಷೇತ್ರದ ವ್ಯಾಪ್ತಿಯ ಹೇಳವರಹುಂಡಿ ಗ್ರಾಮದಲ್ಲಿ ಕಮಲದ ಚಿಹ್ನೆ ಅಡಿ ಮತ್ತೊಮ್ಮೆ ಮೋದಿ ಎಂದು ಗೋಡೆ ಬರಹ ಬರೆದು ಮತ್ತೊಮ್ಮೆ ಮೋದಿ ಎಂದು ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರೇವಣ್ಣ, ಪುರಸಭಾ ಸದಸ್ಯರಾದ ಅರ್ಜುನ್, ರಮೇಶ್, ಕಿರಣ್, ಮುಖಂಡರುಗಳಾದ ರಂಗುನಾಯಕ್, ಮೋಹನ್, ಯೋಗಿ, ಮಂಜು, ಸಾರಾ ತಿಲಕ್, ನಾಗೇಂದ್ರ, ಮಲ್ಲೇಶ್, ಪ್ರಭುಸ್ವಾಮಿ, ಬಸವರಾಜು, ಪ್ರದೀಪ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ. ಇವತ್ತು ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಮೋದಿ 2024 ಎಂಬ ಗೋಡೆ ಬರಹಕ್ಕೆ ಮೈಸೂರು ಜಿಲ್ಲೆಯಿಂದ ಚಾಲನೆ ಕೊಟ್ಟಿದ್ದೀವಿ. ಪ್ರತಿ ಬೂತಲ್ಲೂ ಕೂಡ ಮಿನಿಮಮ್
5 ಗೋಡೆಗೆ ನಮ್ಮ ಕಾರ್ಯಕರ್ತರು ಯಾರು ಇಷ್ಟಪಡ್ತಾರೆ ಆ ಗೋಡೆಗಳಿಗೆ ಮತ್ತೊಮ್ಮೆ ಮೋದಿ 2024 ಎಂಬ ಒಂದು ಬಣ್ಣ ಗೋಡೆಯ ಬರವಣಿಗೆ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಉದ್ದೇಶ ಮೋದಿಯವರು ಮಾಡಿದಂಥ ಕಾರ್ಯಗಳು, ಕೊಟ್ಟಂಥ ಜನಪರ ಕಾರ್ಯಕ್ರಮಗಳನ್ನ ತಿಳಿಸುತ್ತಾ ಪ್ರತಿ ಬೂತ್ನು ಗೆದ್ದು ಮುಂದಿನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಬೂತಿಂದನೂ ಕೂಡ ನಾವು ಜಯಬೇರಿ ಬಾರಿಸುವ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಗೋಡೆ ಬರಹ ಚಾಲನೆಯನ್ನು ನೀಡಿದ್ದೀವಿ.